ತಣ್ಣಗಾಗುತ್ತೆ. ಬಾಬಾ ಏನ್ರಿ ಇದು ಹಿಂಗೆ ಉರಿಯುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ನೋಡಿ, ನನಗೆ ಇಲ್ಲೊಂದು ಹೇರ್ ಆ್ಯಕ್ಚುಲಿ ಫಾಲ್ ಆಗಿದೆ. ಸೊ ಇದಕ್ಕೆ ನಾವು ಟ್ಯಾಬ್ಲೆ ಅಂತ ಕರಿತೀವಿ. ಸೊ ನಿಮ್ಮ ಕಡೆ ಏನು ಕರೀತಾರೆ ಅಂತ ಗೊತ್ತಿಲ್ಲ. ತುಂಬ ಜನ ಹೇರ್ ಫಾಲ್ ಅಂತ ಕರೀತಾರೆ ಇನ್ ಬಿಯರ್ಡಲ್ಲಿ. ಒಬ್ಬೊಬ್ಬರು ಒಂಥರ ಹೆಸರು ಕರೀತಾರೆ, ಒಂದೊಂಥರ ಡಿಸೀಸ್ ಡಿಫ್ರೆಂಟ್ ನೇಮ್ ಇದೆ. ಸೊ ನಾವು ಇದಕ್ಕೆ ಟ್ಯಾಬ್ಲೆ ಅಂತ ನಮ್ಮ ಶಿವಮೊಗ್ಗ ಸೈಡ್ ಕರಿತೀವಿ ಇದಕ್ಕೆ ಹೆಸರು. ಸೊ ಇದು ಜೆಂಟ್ಸಲ್ಲಿ ಜಾಸ್ತಿ ಕಂಡುಬರುತ್ತೆ, ಓಕೆನಾ. ನಿಮ್ಮ ಬ್ಲಡ್ಡಲ್ಲಿ ಪ್ರತಿಯೊಬ್ಬರಿಗೂ ಇರುತ್ತೆ ಒಂದು ಹುಳ ಅಂತ ಅದಕ್ಕೆ ಕ್ರಿಮಿ ಅಂತ ನಾವು ಕರೀರಿ. ಸೊ ಅದು ಬ್ಲಡ್ಡಲ್ಲಿರುತ್ತೆ. ಸೊ ಬ್ಲಡ್ಡಲ್ಲಿ ಅದಕ್ಕೆ ಕೆಲವೊಂದು ಪ್ರೋಟೀನ್ಗಳು ಬೇಕಾಗುತ್ತೆ. ಸೊ ಅದು ಕಮ್ಮಿ ಆದಾಗ ಅದು ನಮ್ಮ ಗಡ್ಡನ ತಿನ್ನೋಕೆ ಸ್ಟಾರ್ಟ್ ಮಾಡುತ್ತೆ. ಕೆಲವ್ರಿಗೆ ಇಂತಲಾಗುತ್ತೆ, ಕೆಲವ್ರಿಗೆ ಇಂತಲ್ಲಿ ಕೂಡ ಹೋಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕೆಲವ್ರಿಗೆ ಇಂತಲ್ಲಿ ಬೋಳ್ದಾಗ ಸ್ಟಾರ್ಟ್ ಆಗುತ್ತೆ, ಕೆಲವ್ರಿಗೆ ಹುಬ್ಬಲಾಗುತ್ತೆ, ಕೆಲವರಿಗೆ ಚೆಸ್ಟಲ್ಲಿ ಕೂಡ ಆಗುತ್ತೆ, ಕೆಲವರಿಗೆ ಮಸ್ಟ್ಯಾಚ್ ಅಂದರೆ ಮೀಸಲ್ಲಿ ಕೂಡ ಆಗುತ್ತೆ. ನೋಡಿ, ನಾನೊಂದು ಹೊಸ ಪ್ರಾಡಕ್ಟ್ ತಂದಿದ್ದೀನಿ. ಇದು ಬಂದುಬಿಟ್ಟು ತುಂಬ ಜೆನ್ಯೂನ್ ಆಗಿದೆ. ಸೊ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಸೊ ಇದನ್ನು ನಾನು ಆರ್ಡರ್ ಮಾಡಿದ್ದೀನಿ. ಅವ್ರು ಹೇಳಿದ್ದಾರೆ ಇದನ್ನು 2 ಮಂತ್ ಯೂಸ್ ಮಾಡಿ ಅಂತ, ಡೈಲಿ ಅಪ್ಲೈ ಮಾಡಿ ಬೆಳಗ್ಗೆ ಸಂಜೆ ಅಂತ. ಸೊ ನನಗೆ ಜಾಸ್ತಿ ಆಗಿಲ್ಲ, ಇದು ಕಡಿಮೆನೇ ಇದೆ. ಸೊ ನನ್ನ ಪ್ರಕಾರ ಇದು 20 ಡೇಸಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಅನ್ಕೋತೀನಿ. ಕ್ಲಿಯರ್ ಆದಮೇಲೆ ಮತ್ತೊಂದು ವೀಡಿಯೋ ಮಾಡಾಕ್ತೀನಿ, ಓಕೆನಾ. ಸೊ ನಾನು ಮುಂಚೆ ವೀಡಿಯೋಗಳು ನೋಡ್ತಾ ಇರ್ಬೋದು, ಅದರಲ್ಲಿ ಇದೆಲ್ಲ ಇಲ್ಲ. ನನಗೆ ರೀಸೆಂಟಾಗಿ ಒಂದು 1 ವೀಕ್ ಬ್ಯಾಕ್ ಮುಂಚೆ ಬಂದಿರೋದು ಇದು. ಸೊ ನಿಮಗೇನಾದ್ರು ಈ ಪ್ರಾಡಕ್ಟ್ ಬೇಕು ಅನಿಸಿದ್ರೆ ಕೊನೆಗೆ ನಂಬರ್ನ ಹಾಕ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಬಸ್ಸಿಗೆ ಹಾಕ್ತೀವಿ, ಇಲ್ಲಾಂದರೆ ಕೊರಿಯರ್ ಬೇಕಂದ್ರೆ ಕೊರಿಯರ್ ಹಾಕ್ತೀವಿ, ಓಕೆನಾ. ಓಕೆ, ಏನು ಮಾಡಬೇಕು ಅಂದರೆ ಫಸ್ಟು ಪ್ರೊಸೀಜರು ನೋಡಿ. ಫಸ್ಟು ಫೇಸ್ ವಾಶ್ ಮಾಡಬೇಕು. ಒಂದೊಳ್ಳೆ ಕಾಟನ್ ಬಟ್ಟೆ ತಗೊಂಡು ಫೇಸ್ನ ರಬ್ ಮಾಡಿ. ನಂತರ ಈ ಥರ ರಫ್ ಇರುವಂಥ ಬಟ್ಟೆ ತೊಗೊಳ್ಳಿ. ಸ್ವಲ್ಪ ರಫ್ ಇರಬೇಕು, ಕಲರ್ ಯಾವ್ದಾರು ಪರವಾಗಿಲ್ಲ, ತುಂಬ ರಫ್ ಇರಬೇಕು. ರಫ್ ಇರೋ ಬಟ್ಟೆನ ಚೆನ್ನಾಗಿ ಇಲ್ಲಿ ರಬ್ ಮಾಡಿ. ಗಾಯ ಆಗಿರೋ ಜಾಗದಲ್ಲಿ ಮಾತ್ರ ರಬ್ ಮಾಡಬೇಕು. ಸ್ವಲ್ಪ ಗಾಯ ಆಗುತ್ತೆ, ಉರಿನೂ ಆಗುತ್ತೆ, ಗಾಯ ಆಗುವಂಥ ಚಾನ್ಸಸ್ ಇರುತ್ತೆ, ಓಕೆನಾ. ಅವ್ರು ಹೇಳಿದ್ದಾರೆ ಆಲ್ರೆಡಿ, ಉರಿ ಆಗುತ್ತೆ, ತುಂಬ ಗಾಯ ಆಗುವಂಥ ಚಾನ್ಸಸ್ ಇರುತ್ತೆ. ಫಸ್ಟ್ ಡೇ ಮಾತ್ರ ಈ ಥರ ಮಾಡಬೇಕು, ಓಕೆನಾ. ಫುಲ್ ರೆಡ್ ಆಗಬೇಕು, ಇದು ಗಾಯ ಆದರೂ ಪರವಾಗಿಲ್ಲ, ರೆಡ್ ಆಗಬೇಕು, ಆ ಥರ ಉಜ್ಜಿ, ಓಕೆನಾ. ಚೆನ್ನಾಗಿ ರಬ್ ಮಾಡಬೇಕು. ಫಸ್ಟ್ ಟೈಮ್ ಮಾತ್ರ ಈ ಥರ ಉಜ್ಜಬೇಕು. ನೆಕ್ಸ್ಟ್ ಡೇಯಿಂದ ಏನಿದೆ ಅದು ಮಿಲ್ಕ್ ಥರ ಇದೆ, ಆಯಿಲ್ ಏನಿದೆ ಅದನ್ನು ಡೈಲಿ ಹಿಂಗೆ ಜಸ್ಟ್ ಹಿಂಗೆ ಹಚ್ಚಬೇಕಷ್ಟೇ, ಹಿಂಗೆ ತೊಗೊಂಡು ಹಿಂಗೆ ಹಚ್ಚಬೇಕಷ್ಟೇ. ನೋಡಿ, ಇದು ಭಾಳ ಉರಿತಾ ಇದೆ, ನನಗೆ ಸಿಕ್ಕಾಪಟ್ಟೆ ಪೇನ್ ಆಗ್ತಿದೆ. ಅದನ್ನು ರಬ್ ಮಾಡಿ 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 ಜಾಗದಲ್ಲಿ ತುಂಬ ಪೇನ್ ಆಗ್ತಾಯಿದೆ. ನಾಳೆ ಪಕ್ಕ ಇದು ಗಾಯ ಆಗಿರುತ್ತೆ ಅಂತ ಅನ್ಕೋತೀನಿ ನಾನು. ಆಮೇಲೆ ಹೋಗುತ್ತೆ ಈ ಗಾಯ, ಪಕ್ಕ ಹೋಗುತ್ತೆ. ಸದ್ಯಕ್ಕೆ ಭಾಳ ಉರಿತಾ ಇದೆ, ಉರಿ ಆಗ್ತಾಯಿದೆ ನನಗೊಂಥರ. ಅದಕ್ಕೆ ಹೇಳ್ತಾ ಇರೋದು. ಸೊ ಯಾರಿಗಾರು ಈ ಡಿಸೀಸ್ ಕಂಡು ಬಂದರೆ ಖಂಡಿತ ನನ್ನ ನಂಬರ್ಗೆ ಲಾಸ್ಟಿಗೆ ಕಳಿಸಿರ್ತೀನಿ ನಂಬರು, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ. ಸೊ ಇದು ಯಾವುದೇ ರೀತಿ ಬಿಸ್ನೆಸ್ ಅಲ್ಲ, ನನಗೆ ಆಗಿದೆ ರಿಯಾಲಿಟಿ. ಸೊ ನಿಮ್ಗೇನಾದ್ರು ಬೇಕು ಅನಿಸಿದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಸೊ ಬೇಡ ಅನಿಸಿದ್ರೆ ನಿಮಗೆ ಆಯುರ್ವೇದಿಕ್ಕೇ ಬೇಕು ಅನಿಸಿದ್ರೆ ಇಮಿಡಿಯೇಟ್ ಆಗುತ್ತೆ, ವಿತಿನ್ 20 ಡೇಸು ಇಲ್ಲ 1 ಮಂತ್ 2 ಮಂತ್ ಒಳಗೆ ಆಗುತ್ತೆ ಕ್ಲಿಯರು. ಸೊ ಒಳ್ಳೆ ಆಯುರ್ವೇದಿಕ್ ಇದೆ, ನಾನು ನಿಮಗೆ ಬಸ್ಸಿಗೆ ಹಾಕ್ತೀನಿ, ಓಕೆನಾ. ಸೊ ಡೈಲಿ ಬೆಳಗ್ಗೆ ಮತ್ತು ನೈಟು ಅಥವಾ ಈವ್ನಿಂಗು ಈ ಥರ ಲೇಪನ ಮಾಡಬೇಕು. ಯಾವುದೇ ಕಾರಣಕ್ಕೂ ಮನೆಯಿಂದ ರಬ್ ಮಾಡೋಕೆ ಹೋಗ್ಬೋದು, ಬ್ಲಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಫುಲ್ ಗಾಯ ಆಗುತ್ತೆ. ಫಸ್ಟ್ ಡೇ ಮಾತ್ರ ಈ ಥರ ಕ್ಲೀನ್ ಮಾಡ್ಕೋಬೇಕು ರಬ್ಬು. ಪೇನ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ತುಂಬ ಪೇನ್ ಆಗುತ್ತೆ, ಉರಿ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಹುಷಾರಿಂದ ಮಾಡಿ. ಗಾಯ ಹೋಗೋಲ್ಲ ಆ ಥರ ಏನು ತಿಳ್ಕೊಬೇಡಿ, ಗಾಯ ಹೋಗುತ್ತೆ, ಓಕೆನಾ. ತುಂಬ ಜನ ಕೊಟ್ಟಿದ್ದಾರೆ. ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು 10 ಇಯರ್ ಬ್ಯಾಕ್ ಅವನು ಇದನ್ನು ಯೂಸ್ ಮಾಡಿದ್ದಂತೆ. ಇವಾಗ ಅದಾದಮೇಲೆ ಅವ್ನಿಗೆ ಬಂದೇ ಇಲ್ಲಂತೆ. ಅವ್ನು ಆ್ಯಕ್ಚುಲಿ ಇಂಥಲ್ಲಿ ಇಷ್ಟು ದೊಡ್ಡ ಆಗಿತ್ತು ಗಾಯ. ಸೊ ನನಗೆ ಸಜೆಸ್ಟ್ ಮಾಡಿದೆ ಈ ಥರ ಸಿಗುತ್ತೆ ಅಂತ. ಸೊ ಅಡ್ರೆಸ್ ಎಲ್ಲಿ ಅಂತ ಹೇಳ್ತೀನಿ, ಅದನ್ನು ಲಾಸ್ಟಿಗೆ ನಂಬರ್ ಕೂಡ ಕೊಡ್ತೀನಿ. ನಿಮಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಬಸ್ಸಿಗೆ ಹಾಕ್ತೀವಿ, ಕೊರಿಯರ್ ಕೂಡ ಹಾಕ್ತೀವಿ. ಸೊ ಯಾವುದೇ ರೀತಿ ಬಿಸ್ನೆಸ್ ಪ್ರಮೋಷನ್ ಅಲ್ಲ, ಇದು ಓಪನ್ ಆಗಿರ್ತದೆ. ಸೊ ನನಗಿಲ್ಲ ಆಗಿದೆ ನೋಡಿ. ಸೊ ಇಲ್ಲಿ ಬಂದುಬಿಟ್ಟು ನನಗೆ ಹೇರ್ ಇಲ್ಲ, ಓಕೆನಾ. ಆಲ್ರೆಡಿ ಅದು ಮುಂಚೆ ಬೈ ಬರ್ತು. ಸೊ ಇದು ಬಂದುಬಿಟ್ಟು ರೀಸೆಂಟ್ ಆಗಿರೋದು, ನಿಮ್ಗೆ ಗೊತ್ತಾಗ್ಬೋದು ನೋಡಿ. ಓಕೆ, ರೆಡ್ ಆಯ್ತು ನೋಡಿ, ಈ ಥರ ರೆಡ್ ಆಗಬೇಕು. ಸೊ ಅವರು ನಮ್ಗೆ ಇದೇ ಥರ ಟ್ರೈನಿಂಗ್ ಕೊಟ್ಟಿದ್ದು, ಓಕೆನಾ. ಈ ಥರ ರೆಡ್ ಆಗುತ್ತೆ. ಓಕೆ, ಹಾಗಾದರೆ ಈಗ ಅಪ್ಲೈ ಮಾಡೋಣ ಆಯಿಲ್ನ, ಓಕೆನಾ. ಓಕೆ, ಹಂಗಾಗಿ ಈ ಥರ ಇರುತ್ತೆ. ಈ ಥರ ಮೊಬೈಲ್ ನಂಬರೆಲ್ಲ ಹಾಕಿ ಬಸ್ಸಿಗೆ ಹಾಕಿರ್ತಾರೆ. ಸೊ ನೋಡಿ, ಅವ್ರದ್ದೊಂದು ಬ್ರ್ಯಾಂಡ್ ಇದೆ, ಓಕೆನಾ. ಸೊ ಈ ಬ್ರ್ಯಾಂಡು ಸೊ ಒಳ್ಳೆ ಮಿಲ್ಕ್ ಇದ್ದಂಗಿದೆ ನೋಡಿ, ದುಡ್ಡು ಹಾಲು ಥರ ಇದೆ. ಇದು ಆಯಿಲ್ ಇದು. ಸೊ ಇದು ಹೋಮ್ ಮೇಡ್ ಇದೆ, ಯಾವುದೇ ರೀತಿ ಕೆಮಿಕಲ್ನ ಯೂಸ್ ಮಾಡಲ್ಲ, ಸೈಡ್ ಎಫೆಕ್ಟ್ ಇಲ್ಲ. ಸೊ ಇದು ಯಾವ ಥರ ಅಪ್ಲೈ ಮಾಡೋಂತ ನೋಡೋಣ. ಅವರು ಆ್ಯಕ್ಚುಲಿ 2 ಕೊಟ್ಟಿದ್ದಾರೆ, ಓಕೆನಾ. ನಾನು 2 ಕೇಳಿದ್ದೆ, ಖಾಲಿ ಆದರೆ ಸುಮ್ಮನೆ ಬಸ್ ಚಾರ್ಜ್ ವೇಸ್ಟ್ 2 ಸರಿ ಅಂತ. ಸೊ 2 ಕೇಳಿದ್ದೆ, ಉಳಿದ್ರೂ ಪರವಾಗಿಲ್ಲ ನೋಡೋಣ ಅಂತ. ಎಷ್ಟೇ ಆಗಲಿ ಹಚ್ತೀನಿ, 1 or 2 ಮಂತ್ ಹಚ್ತೀನಿ. ಅದು ವಾಸಿ ಆಗಲಿ ಬಿಟ್ಟು ಹಚ್ತೀನಿ, ಓಕೆನಾ. ವಾಸಿ ಆಗುತ್ತೆ, ಕನ್ಫರ್ಮ್ ನನಗೆ ಗೊತ್ತಿದೆ ವಾಸಿ ಆಗುತ್ತೆ ಅಂತ. ಬಟ್ 1 or 2 ಮಂತ್ ಹಚ್ತೀನಿ ಡೈಲಿ. ಸೊ ಇದು ಯಾವ ಥರ ಅಪ್ಲೈ ಮಾಡೋದು ಅಂತ ನೋಡೋಣ. ಓಕೆ, ಈಗ ಅಪ್ಲೈ ಮಾಡೋಣ ಯಾವ ಥರ ಅಂತ ನೋಡೋಣ, ಓಕೆನಾ. ಓಕೆ, ಶೇಕ್ ಮಾಡ್ತಾಯಿದ್ದೀನಿ. ಓಕೆ, ಕ್ಯಾಪ್ನ ಓಪನ್ ಮಾಡಿದೆ. ಸೊ ಸೇಮ್ ಹಾಲು ಥರ ಇದೆ ಇದು, ಓಕೆನಾ. ಸೇಮ್ ಮಿಲ್ಕೆ, ಏನೂ ಡಿಫ್ರೆನ್ಸ್ ಇಲ್ಲ. ಸೊ ನೋಡಿ, ರಬ್ ಮಾಡಿದ್ದೀನಿ ಆಡಿ, ನೋಡಿದ್ದೀರಾ ಇಷ್ಟೊತ್ತು ವೀಡಿಯೋನ. ಸೊ ನಾನು ಗಾಯ ಆಗಿರೋ ಅಂದರೆ ಅಲ್ಲಿ ರಬ್ ಮಾಡಿದ್ದು ಗಾಯ ಆಗಿದೆ ಈಗ. ಸೊ ಅಲ್ಲಿಗೆ ಹಚ್ತೀನಿ ಇದನ್ನು, ನೋಡೋಣ ತಣ್ಣಗಾಗುತ್ತೆ. ಬಾಬಾ ಏನ್ರಿ ಇದು ಹಿಂಗೆ ಉರಿಯುತ್ತೆ. ಅಯ್ಯೋ ಅಯ್ಯೋ ಏನು ಅಬ್ಬಾ, ಆ್ಯಸಿಡ್ ಅನ್ನೋಂಗಿಂತ ಟಿಂಚರ್ ಆಗ್ದಂಗೆ ಇರುತ್ತೆ ಗಾಯದ ಮೇಲೆ. ಈ ಗಾಯದ ಟಿಂಚರ್ ಆಗ್ತಿಲ್ಲ ಹಂಗಾಗುತ್ತೆ. ಅಬ್ಬಾ ತುಂಬ ಉರಿಯುತ್ತೆ. ಅಯ್ಯೋ
ಭಾಳ ಪವರ್ ಇದೆ ಇದರಲ್ಲಿ, ಪಕ್ಕ ಪವರ್ ಇದೆ, ಸುಳ್ಳು ಹೇಳ್ತಿಲ್ಲ, ಯಾವುದೇ ರೀತಿ ಮಾರ್ಕೆಟ್ಗೋಸ್ಕರ ಮಾಡ್ತಾಯಿಲ್ಲ. ಸೊ ನನ್ನ ಮುಂಚೆ ವೀಡಿಯೋಗಳು ನೋಡಿ, ಇದು ನನಗೆ ಆ್ಯಕ್ಚುಲಿ ಕರೆಕ್ಟಾಗಿತ್ತು ಗಡ್ಡ, ಈಗ ಅದು ಆ ಥರ ಆಗಿರೋದು. ಸೊ ಮುಂಚೆ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ನೋಡಿ ಹೇಗಾಗಿದೆ ಅಂತ, ಉರಿತಾ ಇದೆ. ಬ್ಲೇಡ್ ತಗೊಂಡು ಕುಯ್ದಂಗೆ ಆಗ್ತಾಯಿದೆ. ಬಾಬಾ ಹೆಂಗೆ ಆಗ್ತಾಯಿದೆ ಅಂದರೆ ಉರಿ, ಅಯ್ಯೋ ಪಕ್ಕಾ ರಿಸಲ್ಟ್ ಅಂತ ಹಂಗೆ ಅನಿಸುತ್ತೆ ಯಾಕೋ ಇದು. ಇಷ್ಟೊಂದು ಪೇಯ್ನ್ ಆಗ್ತಿದೆ ಅಂದರೆ ಪಕ್ಕಾ ರಿಸಲ್ಟ್ ಇದೆ ಇದು ನನ್ನ ಪ್ರಕಾರ. ಇದರಿಂದ ಏನು ಪೇಯ್ನ್ ಆಗುತ್ತೆ ಇದರಲ್ಲಿ, ನೋಡೋಣ. ಇದೆಲ್ಲರೂ ವಾಸಿ ಆಯಿತು ಅಂದರೆ ಇದೆಲ್ಲ ಗ್ಯಾಪ್ ಇದೆ, ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಫುಲ್ ಬಿಯರ್ಡ್ ಬರೋಕ್ಕೆ. ಸೊ ಅದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ, ಅವ್ರಿಗೂ ತುಂಬ ಜನ ಸಜೆಸ್ಟ್ ಮಾಡ್ತೀನಿ, ನೋಡೋಣ. ಇದನ್ನು ಹಚ್ಚಿದ್ರೆ ಲೈಫ್ ಲಾಂಗ್ ಬರಲ್ಲ ಅಂತ ಹೇಳಿದ್ದಾರೆ, 100% ಗ್ಯಾರಂಟಿ ಅಂತ. ಉರಿತಾ ಇದೆ, ಸುಳ್ಳು ಹೇಳ್ತಾ ಇಲ್ಲ, ದೇವ್ರಿಗೂ ಭಾಳ ಉರಿತಾ ಇದೆ. ಇದನ್ನು ಅಪ್ಲೈ ಮಾಡಿದಾಗ ಮಾತ್ರ ಗೊತ್ತಾಗೋದು. ಕೆಲವು ಅನ್ಕೋತಾರೆ ಏನಪ್ಪ ಏನು ಆ್ಯಕ್ಟಿಂಗ್ ಮಾಡ್ತಾನೆ ಅಂತ. ದೇವರನ್ನ ಹೇಳ್ತಾ ಇದ್ದೀನಿ, ಭಾಳ ಉರಿಯಾಗ್ತೈತೆ. ಯಾಕಂದರೆ ಚೆನ್ನಾಗಿ ರಬ್ ಮಾಡಿದ್ನಲ್ಲ, ರಬ್ ಮಾಡಿದಾಗ ಗಾಯ ಆಗಿದೆ, ಆ ಗಾಯದ ಮೇಲೆ ಹಾಕಿರೋದು ನಾನು. ತುಂಬ ಪೇನ್ ಆಗ್ತಿದೆ. ಸಾಮಾನ್ಯ ಆದವ್ರಿಗೆ ತಡ್ಕೊಳಕ್ಕಾಗಲ್ಲ, ಉರಿ ಅಂತ ಬಿಟ್ಟೇ ಬಿಡ್ತಾರೆ. ಸಿಕ್ಕಾಪಟ್ಟೆ ಪೇನ್ ಇದೆ ನಿಜವಾಗ್ಲೂ, ಇದು ಭಾಳ ಪೇನ್ ಇದೆ. ನನ್ನ ಪ್ರಕಾರ ರಿಸಲ್ಟ್ ಇದೆ ಅನ್ಕೋತೀನಿ ಪಕ್ಕ. ಸೊ ನೋಡೋಣ, 20 ಡೇಸ್ ವೆಯ್ಟ್ ಮಾಡೋಣ. 20 ಡೇಸ್ ಬಿಟ್ಟು ಮತ್ತೆ ಒಂದು ವೀಡಿಯೋ ಮಾಡ್ತೀನಿ. ಓಕೆ, ಇದರಲ್ಲಿದೆ ಕೆಲವೊಂದು ವಿಷಯಗಳು. ಓಕೆ, ತುಂಬ ಲೆಂತಿ ಆಗುತ್ತೆ, ಒಂದು ಓದೋಕೆ ಟ್ರೈ ಮಾಡ್ತೀನಿ. ಮಾನ್ಯರೇ, ನಮ್ಮಲ್ಲಿ ತಲೆಯಲ್ಲಿ ಕೂದಲು ಉದುರುವುದು ಅಂದರೆ ಟೇಬಳೆ ರೋಗಕ್ಕೆ ಟೇಬಳೆ ಅಂತ ಹೇಳ್ತಾರೆ ಅವರು. ಟೇಬಳೆ ರೋಗಕ್ಕೆ ಔಷಧಿ ಸಿಗುತ್ತದೆ. ತಲೆಯಲ್ಲಿ ಗಡ್ಡ ಮೀಸೆ ತಿಗಳೆ ತಾಗಿ ಬಿಲ್ಲೆ ಆಕೃತಿಯಲ್ಲಿ ಅಂದರೆ ರೌಂಡ್ ಆಕಾರದಲ್ಲಿ ಕೂದಲು ಉದುರುತ್ತಾ ಬಂದಲ್ಲಿ ಅಂತಹ ಜಾಗಕ್ಕೆ ಒರಟು ಬಟ್ಟೆಯಿಂದ ಅಥವಾ ಬ್ರಷ್ನಿಂದ ಸ್ವಲ್ಪ ಕೆಂಪು ಆಗುವಂಥ ಚರ್ಮವನ್ನು ತಿಕ್ಕಿ ಆ ಸ್ಥಳಕ್ಕೆ ಆ ಔಷಧಿಯನ್ನು 10 ಅಥವಾ 12 ದಿನ ಹಚ್ಚುತ್ತಾ ಬಂದಲ್ಲಿ ಕೂದಲು ಉದುರುವುದು ನಿಲ್ಲುತ್ತದೆ. ಕೂದಲು ಬುಡದಲ್ಲಿ ಇರುವ ಸೋಂಕನ್ನು ಹೋಗಲಾಡಿಸಿ ಕೂಡಲೇ ಆ ಸ್ಥಳದಲ್ಲಿ ಮತ್ತೆ ಕೂದಲು ಹುಟ್ಟು ಆರಂಭವಾಗುತ್ತದೆ. ಹುಟ್ಟಲು ಈ ಔಷಧವನ್ನು ತಲೆಯ ತುಂಬ ಹಚ್ಚುತ್ತಾ ಬಂದಲ್ಲಿ ಕೂದಲು ಆರಂಭವಾಗುತ್ತದೆ. ತಲೆಯಲ್ಲಿ ಹೊಟ್ಟು ಹೇನು ಸೀರು ಸಹ ನಾಶವಾಗಿ ದಟ್ಟವಾದ ಕೂದಲು ಬೆಳೆಯಲು ಅಡಿ ಮಾಡಿಕೊಳ್ಳಲಾಗುತ್ತದೆ. ಈ ಔಷಧಿಯಿಂದ ಯಾವ ತರಹದ ತೊಂದರೆಯೂ ಸಹ ಆಗುವುದಿಲ್ಲ. ಈ ಔಷಧಿಯನ್ನು ಕೈಯಿಂದಲೇ ಹಚ್ಚಬೇಕು. ಈ ಔಷಧಿ ಅನೇಕ ತರಹದ ಗಿಡಮೂಲಿಕೆಯಿಂದ ತಯಾರಿಸಲ್ಪಟ್ಟಿದೆ. ನಮ್ಮಲ್ಲಿ ಎಲ್ಲ ತರಹದ ಚರ್ಮ ರೋಗಗಳಿಗೂ ಕೂಡಲೇ ಗುಣಪಡಿಸುವಂತಹ GB ಲೋಷನ್ ಔಷಧಿ ದೊರೆಯುತ್ತದೆ ಮತ್ತು ಎಲ್ಲ ತರಹದ ನೋವುಗಳಿಗೆ ಕೂಡಲೇ ಗುಣಪಡಿಸುವಂತಹ GB ನೋವು ನಿವಾರಕ ತೈಲ ಮತ್ತು ಸ್ತ್ರೀ ಮತ್ತು ಪುರುಷರಿಗೆ ಕೂದಲು ಬೆಳೆಯುವುದಕ್ಕೆ ಔಷಧಿ ದೊರೆಯುತ್ತದೆ. ಹಾಗೂ ಮೂಲವ್ಯಾಧಿ ಮತ್ತು ಮೊಡವೆಗೂ ಸಹ ನಮ್ಮಲ್ಲಿ ಔಷಧಿ ದೊರೆಯುತ್ತದೆ. ಅಲರ್ಜಿ, ಜೀತ ಮತ್ತು ಬಲವರ್ಧಕ ಚೂರ್ಣ ದೊರೆಯುತ್ತದೆ. ವಿಶೇಷವಾಗಿ ನಮ್ಮಲ್ಲಿ ಸಕ್ಕರೆ ಕಾಯಿಲೆ ಔಷಧಿ ದೊರೆಯುತ್ತದೆ. ಸಕ್ಕರೆ ಕಾಯಿಲೆಗೂ ಕೂಡ ಔಷಧಿ ಅಂತೆ, ಶುಗರ್ ಇದ್ದವರಿಗೆ. ನೋಡೋಣ, ನಂಬರ್ ಕೊಡ್ತೀನಿ ಅವ್ರದ್ದು. ಫಸ್ಟ್ ನಮ್ಮ ರಿಸಲ್ಟ್ ನೋಡೋಣ, ಆಮೇಲೆ ಡಿಸೈಡ್ ಮಾಡೋಣ ಏನು ಮಾಡೋದು ಅಂತ. ಓಕೆನಾ? ಸೊ ಅಡ್ರೆಸ್ ಎಲ್ಲ ಹೇಳ್ತೀನಿ. ಫಸ್ಟ್ ನಾನು ನಂಬರ್ ಕೊಡ್ತೀನಿ. ಸೊ ನಿಮಗೇನಾದ್ರು ಬೇಕು ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಓದಿದ್ನಲ್ಲ, ಅದರಲ್ಲಿ ಯಾವುದೇ ರೀತಿಯ ನಿಮಗೆ ಡಿಸೀಸ್ ಇದ್ದರೂ ಕೂಡ ಸೊ ಖಂಡಿತ ನಾನು ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮಗೆ ಗೈಡೆನ್ಸ್ ಕೊಡ್ತೀನಿ, ಎಲ್ಲಿ ಹೋಗಬೇಕು, ಯಾವ ಥರ ಅಂತ. ಏನಾದ್ರು ಬೇಕು ಅನಿಸಿದ್ರೆ ಈ ಥರ ಔಷಧಿಗಳು ನಿಮಗೆ ಕೊರಿಯರ್ ಕೂಡ ಮಾಡ್ತೀವಿ, ಮತ್ತು ಬಸ್ಸಿಗೆ ಕೂಡ ಹಾಕ್ತೀವಿ ಹತ್ರದಲ್ಲಿದ್ದರೆ. ಸೊ ನಮಗೆ ಟ್ರಾವೆಲ್ ಕಂಫರ್ಟ್ ಇದ್ದರೆ, ಬಸ್ ಸೌಲಭ್ಯ ಇದ್ದರೆ ಖಂಡಿತ ನಾನು ಬಸ್ಸಲ್ಲಿ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಮತ್ತು ರಿಲೇಟಿವ್ಗಳಿಗೆ ವಿಡಿಯೋನ ಶೇರ್ ಮಾಡಿ. ತುಂಬಾ ಹೆಲ್ಪ್ ಆಗುತ್ತೆ ಅವರಿಗೆ. ಓಕೆನಾ? ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆನಾ? ಥ್ಯಾಂಕ್ ಯು.